evaluate the following limit. So we have limit tan of 2x by x minus pi by 2 as x tends to pi by 2 ಅಂತ ಹೇಳ್ತು ಅಂದರೆ ಎಕ್ಸ್ ಜಾಗದಲ್ಲಿ ಪೈ ಬೈ 2 ಆಗ್ತು ಅಂತ ಹೇಳಿದ್ರೆ ಇದೇನಾಗುತ್ತೆ, ಇದು ಟ್ಯಾನ್ ಪೈ ಆಗುತ್ತೆ. ಟ್ಯಾನ್ ಪೈ ಬಂದು 0, ಡಿನಾಮಿನೇಟರಲ್ಲೂ ಕೂಡ 0 ಬರುತ್ತೆ. ಹಾಗಾಗಿ ದಿಸ್ ಇಸ್ ಆಫ್ 0/0 ಫಾರ್ಮ್. ನಾವು ಇದನ್ನು ಡೈರೆಕ್ಟಾಗಿ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ. ಸೊ ಸ್ವಲ್ಪ ಮ್ಯಾನಿಪ್ಯುಲೇಷನ್ ಮಾಡಬೇಕು. ಎಕ್ಸ್ ಇಸ್ ಈಕ್ವಲ್ ಟು ಪೈ ಬೈ 2, ವಿ ಗೆಟ್ ದ ರಿಸಲ್ಟ್ಸ್ in the form of 0/0 ಅಲ್ವಾ. ಸೊ ಸ್ವಲ್ಪ ಇಲ್ಲಿ ಮ್ಯಾನಿಪ್ಯುಲೇಷನ್ ಮಾಡಬೇಕು ಹುಡುಗ್ರ. ನಮ್ಮ ಇರೋವಂಥ ಫಾರ್ಮುಲಾದಲ್ಲಿ ಇಲ್ಲೆಲ್ಲ ನೋಡ್ತು ಅಂತ ಹೇಳಿದ್ರೆ ಇಲ್ಲಿ ಲಿಮಿಟ್ಟು ಇಟ್ಸ್ ಟೆಂಡಿಂಗ್ ಟುವರ್ಡ್ಸ್ 0 ಅಲ್ವಾ. ಕಾನ್ಸ್ಟೆಂಟ್ ಇಸ್ ಟೆಂಡಿಂಗ್ ಟುವರ್ಡ್ಸ್ 0. ನಾನು ಇವಾಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಲಿಮಿಟ್ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ನನ್ನ ವೇರಿಯಬಲ್ ಶುಡ್ ಟೆಂಡ್ ಟು 0. ಆದರೆ ಇಲ್ಲಿ ಬಂದು ಪೈ ಬೈ 2 ಎಲ್ಲ ಇದೆ ಅಲ್ವಾ. ಸೊ ಇದನ್ನು ನಾನು ಕನ್ವರ್ಟ್ ಮಾಡಬೇಕು, ಚೇಂಜ್ ಮಾಡಬೇಕು. ಇದಕ್ಕೋಸ್ಕರ ನಾನು ಐ ಸಬ್ಸ್ಟಿಟ್ಯೂಟ್ ಏನಂತ ಹೇಳಿದ್ರೆ ಹೆಚ್ ಆ್ಯಸ್ ಎಕ್ಸ್ ಮೈನಸ್ ಪೈ ಬೈ 2. ಇಲ್ಲೇನೋ ಒಂದು ಎಕ್ಸ್ಪ್ರೆಷನ್ ಇರುತ್ತೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಮ ಉತ್ತರ ಬರುತ್ತೆ. ಸೊ ಇಫ್ ಎಕ್ಸ್ ಇಸ್ ಹೆಚ್ ಇಸ್ ಎಕ್ಸ್ ಮೈನಸ್ ಪೈ ಬೈ 2, ಎಕ್ಸ್ ವಿಲ್ ಬಿ ಏನೋ ಹೆಚ್ ಪ್ಲಸ್ ಪೈ ಬೈ 2 ಆಗುತ್ತೆ. ಸ್ವಲ್ಪ ರೀಅರೇಂಜ್ ಮಾಡಿದ್ರೆ ಇದು ಬರುತ್ತೆ ಅಲ್ವಾ. ಅದನ್ನು ಟ್ರಾನ್ಸ್ಪೋಸ್ ಮಾಡಿದ್ರೆ ಅಷ್ಟೇನೇನಿಲ್ಲ, ಸರಿ ತಾನೆ. ಇವಾಗ ನೀವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಇದರಲ್ಲಿ ಲಿಮಿಟ್ಸು ಕೂಡ ಚೇಂಜ್ ಆಗುತ್ತೆ, ಸರಿನಾ. ಇವಾಗ ಎಕ್ಸು ಪೈ ಬೈ 2 ಹೋಗ್ತಾ ಇದೆ ಅಂತ ಹೇಳಿದ್ರೆ ಹೆಚ್ ವಿಲ್ ಟೆನ್ ಟುವರ್ಡ್ಸ್ ಏನು ಯೋಚನೆ ಮಾಡಿ. ಎಕ್ಸ್ ಈಸ್ ಈಕ್ವಲ್ ಪೈ ಬೈ 2 ಅಂತ ಹೇಳಿದ್ರೆ, ಇಲ್ಲಾಂದರೆ ಇಲ್ಲೇ ಯೋಚನೆ ಮಾಡಿ. ಎಕ್ಸ್ ಈಸ್ ಈಕ್ವಲ್ ಪೈ ಬೈ 2 ಅಂತ ಹೇಳಿದ್ರೆ ಹೆಚ್ ವಿಲ್ ಬಿ ಈಕ್ವಲ್ ಟು, ನೋಡಿ ಇದು ನಿಮ್ಮ ಇಂಥ ಫಂಕ್ಷನ್, ಇದು ಇಟ್ ಈಸ್ ನಥಿಂಗ್ ಬಟ್ ಯುವರ್ ಪಾಲಿನಾಮಿಯಲ್ ಫಂಕ್ಷನ್ ಅಲ್ವಾ. ಈ ಪಾಲಿನಾಮಿಯಲ್ ಫಂಕ್ಷನ್ ಇದೆ ಎಫ್ ಆಫ್ ಎಕ್ಸ್ ಅಂತ ಯೋಚನೆ ಮಾಡ್ತು ಅಂತ ಹೇಳಿದ್ರೆ ಇಲ್ಲೇನು ಮಾಡ್ಬೇಕು ನಾವು, ಈ ಥರ ಲಿಮಿಟ್ ಎಲ್ಲ ಇತ್ತು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಪೈ ಬೈ 2 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಪೈ ಬೈ 2 ಮೈನಸ್ ಪೈ ಬೈ 2 ಏನಾಗುತ್ತೆ, ಇದು 0 ಆಗುತ್ತೆ ಅಲ್ವಾ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಈವನ್ ದ ಲಿಮಿಟ್ ಚೇಂಜಸ್, ಈವನ್ ದ ಲಿಮಿಟ್ need to change. ಸರಿನಾ, ಚೇಂಜ್ ಅಂತಲೇ ಬರೆದುಬಿಡ್ತೀನಿ. ಸೊ ಇದನ್ನು ಮತ್ತೊಂದು ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಲ್ಲಿ ಐ ಆಮ್ ಟೇಕನ್ ಹೆಚ್ ಆ್ಯಸ್ ಅ ಫಂಕ್ಷನ್, ಎಫ್ ಆಫ್ ಎಕ್ಸ್ ಅಂತ ಹೇಳೋದು ಹೆಚ್ ಬದಲಾಗಿ ಎಫ್ ಆಫ್ ಎಕ್ಸ್ ತಗೊಳ್ತಾ ಇದ್ದೀನಿ. ಇದು ನಿಮ್ಮ ಎಕ್ಸ್ಪ್ರೆಷನ್ನು ಎಕ್ಸ್ ಮೈನಸ್ ಪೈ ಬೈ 2. ಇವಾಗ ನಾವು ನೋಡ್ಬೋದು ಎಕ್ಸ್ ವ್ಯಾಲ್ಯೂ 1ನಲ್ಲಿದೆ, ಪೈ ಬೈ 2 ಅಂತ ಹೇಳಿದ್ರೆ 3.14, ಸರಿ ಪೈ ಬೈ 2ನ ಪೈನ ಪೈ ಅಂತ ಹೇಳಿದ್ರೆ 3.14, ಪೈ ಬೈ 2 ಅಂತ ಹೇಳಿದ್ರೆ ಸಮಥಿಂಗ್ ಎಲ್ಸ್. ಆ್ಯಕ್ಚುಲಿ ತಪ್ಪಾಯ್ತದು, ಬಟ್ ಎನಿವೇಸ್ ಇವಾಗ ನಾವು ಪೈ ಅಪ್ರೋಚ್ ಮಾಡ್ತಾ ಇದ್ದೀವಿ. ಇದು ಪೈ ಬೈ 2 ಇರಬೇಕಿದು, ಪೈ 2. ಹಾಂ, ಪೈ ವ್ಯಾಲ್ಯೂ 3.14 ಅಂತ ಹೇಳ್ತು ಅಂತ ಹೇಳಿದ್ರೆ ನಾವಿವಾಗ 3.14 ಡಿವೈಡ್ ಬೈ 2 ಎಷ್ಟು ಬರ್ತು ಹುಡುಗರ, 1.6 ನೋಡೋಣ. ಸೊ ನೋಡ್ಬೋದು ಇಲ್ಲಿ ಇನ್ನೇನು 1.6 ಆ ಥರ ಅಪ್ರೋಚ್ ಮಾಡ್ತು ಅಂತ ಹೇಳಿದ್ರೆ ನೋಡ್ಬೋದು ಇಲ್ಲಿ 1.56 ಏನೋ ಬರ್ತಾ ಇದೆ. ಸೊ ಏನಾಗ್ತಿದೆ ಇಲ್ಲಿ, ಇಟ್ ವಿಲ್ ಲೀಡ್ ಟು 0, ಸರಿ ತಾನೆ. ಹೆಚ್ ವಿಲ್ ಲೀಡ್ ಟು 0, ಅರ್ಥ ಆಯ್ತಾ. ಏನು ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೀವೋ ಅದರ ಲಿಮಿಟ್ ನಾವು ಬದಲಾಯಿಸಬೇಕು, ಗೊತ್ತಾಯ್ತಾ. ಸೊ ಈ ಥರ ಬದಲಾಯಿತು ಅಂತ ಹೇಳಾದ್ಮೇಲೆ ದೇರ್ ಫೋರ್ ಲಿಮಿಟ್ ಹೆಚ್ ಟೆನ್ಸ್ ಟು 0 ಟ್ಯಾನ್ ಆಫ್ 2 ಟೈಮ್ಸ್ ಆಫ್ ಎಕ್ಸ್ ಬದಲಾಗಿ ವಿ ಹ್ಯಾವ್ ಹೆಚ್ ಪ್ಲಸ್ 2 ಟೈಮ್ಸ್ ಆಫ್ ಪೈ ಬೈ 2. ದಿಸ್ ಎಂಟೈರ್ ಥಿಂಗ್ ಡಿವೈಡ್ ಬೈ ಡಿನಾಮಿನೇಟರಲ್ಲಿ ಹೆಚ್ಚಿದೆ, ಸರಿನಾ. ಸೊ ವಿ ಹ್ಯಾವ್ ದಿಸ್ ಟು ಬಿ 2 and 2 ಗೆಟಿಂಗ್ ಕ್ಯಾನ್ಸಲ್ಡ್. ಇವಾಗ ಇಲ್ಲೇನಿದೆ, ಟ್ಯಾನ್ ಆಫ್ ಪೈ ಪ್ಲಸ್ ಥೀಟಾ. ಟ್ಯಾನ್ ಪೈ ಪ್ಲಸ್ ಥೀಟಾ ಹೇಗೆ ಬರ್ಕೊಬೋದು ನಾವು ಇದನ್ನು, ಟ್ಯಾನ್ ಆಫ್ 2 × 90 ಪ್ಲಸ್ ಥೀಟಾ ಅಲ್ವಾ. ಸೊ ಟ್ಯಾನ್ ಆಫ್ 2 × 90 ಪ್ಲಸ್ ಥೀಟಾ ಏನು ಬರೀಬೋದು ನಾವು, ಈ ಎಕ್ಸ್ಪ್ರೆಷನ್ನು
ಇಟ್ಸ್ ಈವನ್ 1. ಮತ್ತಿದು ಇಟ್ಸ್ ಇನ್ ಥರ್ಡ್ ಕ್ವಾಡ್ರೆಂಟ್. ಸೊ ಈ ಟ್ಯಾನ್ ಏನಾಗುತ್ತೆ ಇಲ್ಲಿ, ಟ್ಯಾನ್ ಇಸ್ ಪಾಸಿಟಿವ್. ಮತ್ತು ಈವನ್ ಅಲ್ವಾ, ಹಾಗಾಗಿ ಇದು ಟ್ಯಾನೇ ಇರುತ್ತೆ. ಆ್ಯಂಡ್ ವಾಟ್ ಎವರ್ ದ ಫಂಕ್ಷನ್ ಇಸ್ ಥೀಟಾ, ವಿ ನೀಡ್ ಟು ರೈಟ್ ದ್ಯಾಟ್. ಸೊ ಬೇಸಿಕಲಿ ದಿಸ್ ವುಡ್ ಬಿ ಲಿಮಿಟ್ h tends to 0 tan of 2h by h. ಅದೇ ಫಾರ್ಮುಲಾ ಏನಿದೆ ಅಲ್ಲಿ, ಟ್ಯಾನ್ ಆಫ್ ಎಕ್ಸ್ ಬೈ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 0 ಅಂತ ಹೇಳಿದ್ರೆ ಸೇಮ್ ಎಕ್ಸ್ಪ್ರೆಷನ್ ಇರಬೇಕು ಡಿನಾಮಿನೇಟ್ರಲ್ಲೂ. ಸೊ ಇದನ್ನು ಹೇಗೆ ತರಿಸೋದು, ಬೈ ಮಲ್ಟಿಪ್ಲೈಯಿಂಗ್ ಡಿವೈಡಿಂಗ್ ವಿತ್ 2. ಸೊ ಬೇಸಿಕಲಿ ಇದೇನಾಗುತ್ತೆ ಅಂತ ಹೇಳಿದ್ರೆ ಲಿಮಿಟ್ ನ್ಯೂಮರೇಟರ್ ಇರೋವಂಥ 2 ಹೊರಡೆ ತೆಕ್ಕೊತಾ ಏನೇ, ದಿಸ್ ವಿಲ್ ಬಿ tan of 2h by 2h. ಈ ಪೂರ ರಿಸಲ್ಟ್ ಬಂದು 1 ಆಗುತ್ತೆ. ಸೊ ದಿಸ್ ಎಂಟೈರ್ ಎಕ್ಸ್ಪ್ರೆಷನ್ ಇಸ್ 1. ಸೊ 2 into 1 is 2. ಸೊ ಇದೆ ನಿಮ್ಮ ಉತ್ತರ, ಸರಿನಾ? ಇದರಲ್ಲಿ ಇದು ಮುಖ್ಯ ಕಂಡ್ರು, ಗೊತ್ತಾಯ್ತಾನೆ? ಇಲ್ಲಿ 5/2 is 3.14 ಅಂತ ಹೇಳಿದ್ರೆ 15 ಬರುತ್ತಲ್ಲ, 15 ಅರೆ ಮಾಡೋಕ್ಕೆ ಆಗ್ತಾಯಿಲ್ಲ, 3.14 ಡಿವೈಡೆಡ್ ಬೈ 2 1.57. ಸೊ ಇಲ್ಲಿ 1.57 ಹತ್ತಿರ ಹೋದಂಗೆ ನೋಡಿ, ಇಲ್ಲಿ ಏನಾಗ್ತಾಯಿದೆ, ಇದು 0 ಹತ್ತಿರ ಹೋಗ್ತಾ ಇದೆ ಅಲ್ವಾ? ಸೊ ಅದನ್ನೇ ಬರ್ತಿರೋದು ನಾವು. ಬೇಸಿಕಲಿ ನಿಮ್ಮ ನಾರ್ಮಲ್ಲು ಪಾಲಿನಾಮಿಯಲ್ ಇದ್ದಂಗೆ. ಸೊ ಥಿಂಕ್ ಆಫ್ ದಿಸ್, ಟೇಕ್ ದಿಸ್ ಆ್ಯಸ್ ಅ ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್. Take it as a polynomial question. ಸರಿನಾ? ಆ ಥರ ಮಾಡಿದಾಗ ಇಲ್ಲಿ ಈ ಥರ ಬದಲಾಗುತ್ತೆ, ಸರಿನಾ? ಸೊ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿರಿ, ಇವೆಲ್ಲ ಬೇಕಾಗುತ್ತೆ ನಿಮಗೆ ಈ ಥರ ಸಬ್ಸ್ಟಿಟ್ಯೂಟ್ ಮಾಡಿ ಮಾಡಬೇಕಾದ್ರೆ. ಸೊ ದಿಸ್ ಇಸ್ ಆನ್ ಇಂಪಾರ್ಟೆಂಟ್ ಕ್ವಶನ್.